ಈಗ ಸಿಎಂ ಆದ ತಕ್ಷಣನೇ ಯಾವ ಮುಖ್ಯಮಂತ್ರಿಗಳು ಕೂಡ ತೆರೆದ ವಾಹನದಲ್ಲಿ ವಿಧಾನಸೌಧವರೆಗೂ ಬಂದಿಲ್ಲ. ಪ್ರಮಾಣ ವಚನ ಸ್ವೀಕಾರ ಆಯಿತು. ಈಗ ಖಾತೆ ಹಂಚಿಕೆ ಸರ್ಕಸ್ ಮುಂದುವರಿಯುತ್ತೆ. ಯಾವ ಸಚಿವರಿಗೆ ಯಾವ ಖಾತೆ ಗೊತ್ತಾ? ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ನಗರಾಭಿವೃದ್ಧಿ ಖಾತೆ ಫಿಕ್ಸ್. ಇನ್ನು ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ. ಪರಮೇಶ್ವರ್ ಅವರಿಗೆ ಡಿಸಿಎಂ ಹಾಗೂ ಕಂದಾಯ ಇಲಾಖೆ ಫಿಕ್ಸ್. ಇನ್ನು ಯುಟಿ ಖಾದರ್ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯನ್ನ ನೀಡಲಾಗುತ್ತೆ. ಕೆಜೆ ಜಾರ್ಜ್ ಅವರಿಗೆ ಇಂಧನ ಖಾತೆ ನೀಡುವಂತ ಸಾಧ್ಯತೆ ಇದೆ. ಮುನಿಯಪ್ಪಗೆ ಆಹಾರ ಖಾತೆಯೇ ಮುಂದುವರಿಯುವ ಸಾಧ್ಯತೆ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ನೀರಾವರಿ ಖಾತೆ ನೀಡುವ ಸಾಧ್ಯತೆ ಇದೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಅಥವಾ ಸಮಾಜ ಕಲ್ಯಾಣ. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆ ನೀಡುವ ಸಾಧ್ಯತೆ ಇದೆ. ಎಂಬಿ ಪಾಟೀಲ್ ಅವರಿಗೆ ಬೃಹತ್ ಕೈಗಾರಿಕಾ ಖಾತೆ. ಈಗಲೂ ಅದೇ ಇದ್ರವರು, ಇನ್ನು ಮುಂದೆನೂ ಕೂಡ ಅವರು ಅದೇ ಖಾತೆಯಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನು ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಖಾತೆ. ಸೊ ಈಗಲೂ ವೈದ್ಯಕೀಯ ಶಿಕ್ಷಣ ಸಚಿವರಾಗೇ ಇದ್ರು. ಸೊ ಈಗ ಖಾತೆ ಹಂಚಿಕೆ ಸರ್ಕಸ್ ಇದ್ದೇ ಇರುತ್ತೆ ಸಹಜವಾಗಿ. ನನಗೆ ಅದು ಬೇಡ ಇದು ಬೇಡ, ನಾನು ಸಚಿವನಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡ್ಕೊಳ್ತಾ ಇರ್ತಾರೆ, ಲಾಬಿ ನಡೆಸ್ತಾರೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಆ ಖಾತೆ ಬೇಡ ಈ ಖಾತೆ ಬೇಡ, ನನಗೆ ಇದೇ ಖಾತೆ ಬೇಕು ಅಂತ ಹೇಳಿ ತಗಾದೆ ಇದ್ದೇ ಇರುತ್ತೆ. ಬಟ್ ಎಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗುವಂಥ ಸವಾಲು ಡಿ ಕೆ ಶಿವಕುಮಾರ್ ಅವರ ಎದುರಿಗಿದ್ದೇ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಪರಮೇಶ್ವರ್ ಅವರೀಗ ಒಬ್ಬರು ಡಿಸಿಎಂ ಆಗಿರೋದು. ಡಿಸಿಎಂ ಜೊತೆಗೆ ಇನ್ನೊಂದು ಖಾತೆ ಅವರಿಗೆ ಇರುತ್ತೆ, ಕಂದಾಯ ಇಲಾಖೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯುಟಿ ಖಾದರ್ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜೊತೆಗೆ ಕೆಜೆ ಜಾರ್ಜ್ ಅವರಿಗೆ ಇಂಧನ ಖಾತೆ ಕೊಡುವಂತ ಸಾಧ್ಯತೆ ಇದೆ. ಮುನಿಯಪ್ಪನವರಿಗೆ ಆಹಾರ ಖಾತೆಯೇ ಮುಂದುವರಿಯೋ ಸಾಧ್ಯತೆ ಇದೆ. ಅವರು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ರು ಆಹಾರ ಇಲಾಖೆಯಲ್ಲಿ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರಿಗೆ ನೀರಾವರಿ ಖಾತೆ ನೀಡುವಂತ ಸಾಧ್ಯತೆ ಇದೆ. ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ, ಹಿಂದೆ ಕೂಡ ಅವರು ಲೋಕೋಪಯೋಗಿ ಇಲಾಖೆಯಲ್ಲೇ ಕಾರ್ಯನಿರ್ವಹಿಸಿದ್ದಾರೆ, ಅಥವಾ ಈಗ ಸಮಾಜ ಕಲ್ಯಾಣ ಇಲಾಖೆ ಕೊಡುವಂತ ಸಾಧ್ಯತೆಯೂ ಕೂಡ ಇದೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆ ನೀಡುವ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಈಗ ಡಿಸಿಎಂ ಆಗಿ ಆಯ್ಕೆ ಆಗಿರೋದು ಪರಮೇಶ್ವರ್ ಅವರು ಈ ಹಿಂದಿನ ಸರ್ಕಾರದಲ್ಲಿ ಅಥವಾ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಗೃಹ ಸಚಿವರಾಗಿ ಕೆಲಸ ಮಾಡ್ಕೊಂಡಿದ್ರು. ಸೊ ಈಗ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗ್ತಾರೆ, ಗೃಹ ಖಾತೆಯನ್ನ ನೀಡಲಾಗುತ್ತೆ ಅವರಿಗೆ ಅನ್ನೋ ಮಾಹಿತಿ ಇದೆ. ಸೊ ಆ ನಿಟ್ಟಿನಲ್ಲಿ ಮೊದಲ ಹಂತದ ಭಾಗವಾಗಿ ಘಟಾನುಘಟಿ ನಾಯಕರು ಪ್ರಮಾಣ ವಚನವನ್ನ ಸ್ವೀಕರಿಸಿರುವುದು ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾವ ಖಾತೆ ಕೊಡ್ತಾರೆ ಅನ್ನೋ ಪ್ರಶ್ನೆ ಇತ್ತು. ನಗರಾಭಿವೃದ್ಧಿ ಇಲಾಖೆ ಅವರ ಕೈಯಲ್ಲಿ ಬರುತ್ತೆ. ನಗರಾಭಿವೃದ್ಧಿ ದೊಡ್ಡ ಖಾತೆ, ಅದು ದೊಡ್ಡ ಜವಾಬ್ದಾರಿ ಅದು. ಇನ್ನು ಯುಟಿ ಖಾದರ್ ಈ ಹಿಂದೆನೂ ಕೂಡ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸಿದಂತ ಅನುಭವ ಇದೆ. ಈ ಬಾರಿಯೂ ಕೂಡ ಅವರಿಗೆ ಅದೇ ಖಾತೆ ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಕೆಜೆ ಜಾರ್ಜ್ ಇಂಧನ ಖಾತೆ. ಕೆಜೆ ಜಾರ್ಜ್ ಅನುಭವಿ ರಾಜಕಾರಣಿ, ಇಂಧನ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಕೂಡ ಅವರು. ಇನ್ನು ರಾಮಲಿಂಗಾರೆಡ್ಡಿ ಅವರಿಗೆ ನೀರಾವರಿ ಖಾತೆ, ಇದು ಕೂಡ ಬಹಳ ಜವಾಬ್ದಾರಿಯುತವಾದಂಥ ಒಂದು ಇಲಾಖೆ. ಹಿರಿಯರಾಗಿದ್ದಾರೆ ರಾಮಲಿಂಗಾರೆಡ್ಡಿ ಅವರು, ಹಿರಿಯರು ಕೂಡ ಅದನ್ನು ನಿಭಾಯಿಸುವಷ್ಟು ಅನುಭವ ಅವರಿಗಿದೆ, ಜವಾಬ್ದಾರಿಯಿಂದ ನಿಭಾಯಿಸ್ತಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಇವರು ಗೃಹ ಖಾತೆ, ಗೃಹ ಇಲಾಖೆ ಇವರಿಗೆ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮೊದಲ ಹಂತದ ಭಾಗವಾಗಿ ಒಂದಂತೂ ಸರ್ಕಸ್ ಇದ್ದೇ ಇರುತ್ತೆ. ಇನ್ನು ಎರಡನೇ ಹಂತದಲ್ಲಿ ಇನ್ನೂ ಸಾಕಷ್ಟು ಜನ ಸಚಿವರಾಗದ ಬಾಕಿ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಲಾಭಿ ನಡೆಯುತ್ತೆ, ನನಗೆ ಬೇಕು ಖಾತೆ ಅಥವಾ ಸಚಿವಗಿರಿ ಅಂತ ಹೇಳಿ. ಸೊ ಹಂಗಾಗಿನೇ ಆ ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಯಾರ್ಯಾರು ಮತ್ತೆ ಸಂಪುಟಕ್ಕೆ ಸೇರ್ಕೊಳ್ತಾರೆ, ಹೊಸ ಮುಖಗಳಿಗೆ ಎಷ್ಟು ಅವಕಾಶ ಕೊಡ್ತಾರೆ ಡಿ ಕೆ ಶಿವಕುಮಾರ್, ಪ್ರಶ್ನೆ ಇದ್ದಿದ್ದೆ.